ಹರಿಹರನು ರಗಳೆಗಳನ್ನು ಬರೆಯುತ್ತಿದ್ದ ಸಂದರ್ಭದಲ್ಲಿಯೇ ಅವನ ಸೋದರಳಿಯನಾದ ರಾಘವಾಂಕನಿಂದ ಷಟ್ಪದಿ ರೂಪ ಮುಂದಿನ ಕಾವ್ಯ ಮಾಧ್ಯಮವಾಗಿ ಸಿದ್ಧಗೊಂಡದ್ದು ವಿಶೇಷದ ಸಂಗತಿಯಾಗಿದೆ. ತನ್ನ ಮಾವನೂ ಕಾವ್ಯ ಗುರುವೂ ಆದ ಹರಿಹರನ ಪ್ರಭಾವಲಯದಲ್ಲಿ ಬೆಳೆದ ರಾಘವಾಂಕ ತನ್ನ ಕಾವ್ಯ ಮಾರ್ಗಕ್ಕೆ ಹರಿಹರನ ರಗಳೆಯ ರೂಪವನ್ನುವಲ್ಲದೆ ಷಟ್ಪದಿಯ ರೂಪಕ್ಕೆ ಒಲಿದಿದ್ದು ಆತನ ಸ್ವತಂತ್ರ ಮನೋಧರ್ಮವನ್ನು ವಿವೇಚನಾಶೀಲತೆಯನ್ನು ಸೂಚಿಸುತ್ತದೆ. ಹರಿಹರನ ರಗಳೆ ಸುದೀರ್ಘವಲ್ಲದ ಕಥನ ಕಾವ್ಯಕ್ಕೆ ಮಾತ್ರ ಉಚಿತವೆಂದು ಕಂಡುಬಂದುದರಿಂದ ರಗಳೆಯಂಥ ರೂಪವೊಂದರ ಅಭಿವ್ಯಕ್ತಿಯ ಸಾಧ್ಯತೆಗಳನ್ನು ಹರಿಹರ ಸೂರೆ ಮಾಡಿದ್ದರಿಂದ ಅದೇ ಕಾಲದ ತಾನು ಬೇರೊಂದು ಅಭಿವ್ಯಕ್ತಿ ಮಾಧ್ಯಮವನ್ನು ರೂಪಿಸಿಕೊಳ್ಳಬೇಕೆನ್ನುವ ರಾಘವಾಂಕನ ವಿವೇಕಪರವಾದ ಎಚ್ಚರ ಕನ್ನಡದ ಷಟ್ಪದಿ ಪರಂಪರೆಗೆ ನಾಂದಿಯಾಯಿತು. ಹರಿಹರನ ನಂತರ ಹರಿಹರ ನಿರ್ಮಿತವಾದ ರಗಳೆ ಒಂದು ಪರಂಪರೆಯಾಗಿ ಮುಂದುವರಿಯದೆ ಅದು ಏಕವ್ಯಕ್ತಿ ಪರಂಪರೆಯಾಗಿ ಮಾತ್ರ ನಿಂತು ಹೋಗಿ ರಾಘವಾಂಕನಿಂದ ಆರಂಭವಾದ ಷಟ್ಪದಿ ಪರಂಪರೆ ಮುಂದಿನ ಕವಿಗಳಿಂದ ಅಂಗೀಕೃತವಾಗಿ ಕನ್ನಡ ಸಾಹಿತ್ಯದಲ್ಲಿ ಷಟ್ಪದಿ ಯುಗವೊಂದನ್ನು ನಿರ್ಮಾಣ ಮಾಡಿತು. ಆದರೆ ಹರಿಹರ ರಾಘವಾಂಕರಿಂದ ರಗಳೆ ಷಟ್ಪದಿಗಳೆಂಬ ಎರಡು ವಿಭಿನ್ನ ಪ್ರಕಾರಗಳು ಏಕಕಾಲಕ್ಕೆ ಹುಟ್ಟಿಕೊಂಡಿದ್ದು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿಯ ಅಪೂರ್ವ ಘಟನೆಯಾಗಿದೆ. ಅಷ್ಟೇ ಅಲ್ಲ, 10ನೇ ಶತಮಾನದಿಂದ 12ನೇ ಶತಮಾನದವರೆಗೆ ಚಂಪು ಎಂಬ ಒಂದೇ ಕಾವ್ಯ ಮಾರ್ಗ ಕಾಣಿಸಿಕೊಂಡರೆ 12-13ನೇ ಶತಮಾನದ ಸುಮಾರು 150 ವರ್ಷಗಳ ಅವಧಿಯಲ್ಲಿ ವಚನ, ರಗಳೆ, ಷಟ್ಪದಿಗಳೆಂಬ 3 ರೂಪಗಳು ಹುಟ್ಟಿಕೊಂಡಿದ್ದು ಈ ಕಾಲದ ಪ್ರಯೋಗ ಪರಿಣಿತ ಮತಿಗೆ ಸಾಕ್ಷಿಯಾಗಿದೆ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಇದೊಂದು ಕ್ರಾಂತಿಘಟ್ಟ ಎಂಬುದನ್ನು ಖಚಿತಗೊಳಿಸಿದೆ. ಈ ಸ್ವತಂತ್ರ ಯುಗದ 3ನೆಯ ಮುಖವಾಗಿ ರಾಘವಾಂಕನು ಕಾಣಿಸಿಕೊಳ್ಳುತ್ತಾನೆ. ಚಂಪುವಿಗೆ ಪಂಪನು ಹೆಸರಾದಂತೆ, ರಗಳೆಗೆ ಹರಿಹರನು ಹೆಸರಾದಂತೆ, ಷಟ್ಪದಿಗೆ ರಾಘವಾಂಕನು ಹೆಸರಾಗಿದ್ದಾನೆ. ಷಟ್ಪದಿ ರೂಪ ರಾಘವಾಂಕನ ನಂತರ ಅತ್ಯಂತ ಆಕರ್ಷಣೀಯ ಮಾಧ್ಯಮವಾಯಿತು ಕವಿಗಳಿಗೆ ಮತ್ತು ಓದುಗರಿಗೆ. 14ನೇ ಶತಮಾನದಿಂದ 17ನೇ ಶತಮಾನದವರೆಗೆ ತನ್ನ ಆಧಿಪತ್ಯವನ್ನು ಸ್ಥಾಪಿಸಿಕೊಂಡ ಈ ಪ್ರಕಾರದಿಂದಾಗಿ ಇದನ್ನು ಷಟ್ಪದಿ ಯುಗವೆಂದು ಕರೆಯಬಹುದು. ಷಟ್ಪದಿ ಎಂದರೆ 6 ಪಂಕ್ತಿಗಳ ಒಂದು ರಚನೆ. ಹರಿಹರನ ರಗಳೆಯನ್ನು ಬಿಟ್ಟರೆ ಹಿಂದಿನ ಉಳಿದ ಪದ್ಯಬಂಧಗಳಲ್ಲಿ ಹೆಚ್ಚು ಪಾದಗಳನ್ನುಳ್ಳದ್ದು ಇದು. ಕಂದ ವೃತ್ತಗಳು 4 ಪಾದದವು, ಸಾಂಗತ್ಯದ್ದು 4 ಪಾದ, ತ್ರಿಪದಿಯದು ಸ್ಥೂಲವಾಗಿ 3, ಷಟ್ಪದಿಯದು 6. ಷಟ್ಪದಿ ಎಂಬ ರೂಪ ರಾಘವಾಂಕನ ನಿರ್ಮಿತಿಯೇನೂ ಅಲ್ಲ. ಹಿಂದಿನ ಕಾವ್ಯಗಳಲ್ಲಿ ಮತ್ತು ಲಕ್ಷಣ ಗ್ರಂಥಗಳಲ್ಲಿ ಅದರ ಕ್ವಚಿತ್ ಪ್ರಯೋಗ ಮತ್ತು ನಿರೂಪಣೆ ಇದೆ. ರಾಘವಾಂಕನು ಬಳಸಿದ್ದು ವಿಶೇಷವಾಗಿ ವಾರ್ಧಕ ಷಟ್ಪದಿಯನ್ನೇ. ಇದಲ್ಲದೆ ರಾಘವಾಂಕನು ಈ ವಾರ್ಧಕ ಷಟ್ಪದಿಯ ಬಳಕೆಯಲ್ಲಿಯ ಅನೇಕ ಪ್ರಯೋಗಗಳನ್ನು ಮಾಡಿರುವುದು ಅವನ ಕೃತಿಗಳನ್ನು ನೋಡಿದರೆ ಕಂಡುಬರುತ್ತದೆ. ಕಥೆಯೊಂದನ್ನು ಸರಾಗವಾಗಿ ನಿರೂಪಿಸಲು ಷಟ್ಪದಿ ಎಂಬುದು ಅತ್ಯಂತ ಸೊಗಸಾದ ಮಾಧ್ಯಮ ಎಂಬುದನ್ನು ಮೊದಲಿ ತೋರಿಸಿಕೊಟ್ಟವನು ರಾಘವಾಂಕ. ಹರಿಶ್ಚಂದ್ರ ಕಾವ್ಯ, ಸಿದ್ಧರಾಮ ಚರಿತೆ, ಸೋಮನಾಥ ಚರಿತೆಗಳು ಕನ್ನಡದ ಮೊಟ್ಟ ಮೊದಲ ಷಟ್ಪದಿ ಕಾವ್ಯಗಳಾಗಿವೆ. ಇವುಗಳಲ್ಲಿ ರಾಘವಾಂಕನು ತನ್ನ ಸಾಮರ್ಥ್ಯವನ್ನೆಲ್ಲ ಪ್ರಕಟಿಸಿದ್ದಾನೆ. ಚಂಪು ಕಾವ್ಯದ ಗಾಂಭೀರ್ಯತೆ, ವಚನಕಾರರ ಗದ್ಯದ ಹದ, ರಗಳೆಯ ನಾದಮಯತೆ ಮತ್ತು ಲವಲವಿಕೆಗಳನ್ನು ರಾಘವಾಂಕ
ತನ್ನ ಷಟ್ಪದಿಗಳಲ್ಲಿ ಮೇಳವಿಸಿಕೊಡುತ್ತಾನೆ. ಇದಕ್ಕಿಂತ ಮಿಗಿಲಾಗಿ ರಾಘವಾಂಕನು ನಾಟ್ಯಮಯ ಸಂದರ್ಭಗಳನ್ನು ಷಟ್ಪದಿಯ ಚೌಕಟ್ಟಿನಲ್ಲಿ ನಿರ್ವಹಿಸಿರುವ ರೀತಿ ಆಶ್ಚರ್ಯಕರವಾಗಿದೆ. ಪಾತ್ರಗಳು ಮುಖಾಮುಖಿಯಾಗಿ ನಿಂತು ನಡೆಯಿಸುವ ವಾದ ಸಂವಾದಗಳನ್ನು ಆಡು ಮಾತಿನ ದಾಟಿಯಲ್ಲಿ ರಾಘವಾಂಕನ ಷಟ್ಪದಿಗಳು ಹಿಡಿದುಕೊಡುತ್ತವೆ. ಒಂದೇ ಒಂದು ಉದಾಹರಣೆಯನ್ನು ನೋಡಬಹುದು. ವಿಶ್ವಾಮಿತ್ರನಿಗೆ ತನ್ನದೆಲ್ಲವನ್ನೂ ಧಾರೆ ಎರೆದ ನಂತರ ಹರಿಶ್ಚಂದ್ರನನ್ನು ರಾಜಧಾನಿಗೆ ಕರೆದುಕೊಂಡು ಹೋಗಿ ಅಲ್ಲಿನ ಸಮಸ್ತ ಅಧಿಕಾರವನ್ನು ವಹಿಸಿಕೊಳ್ಳುವ ಉಪಾಯಕ್ಕಾಗಿ ವಿಶ್ವಾಮಿತ್ರ ಹರಿಶ್ಚಂದ್ರನನ್ನು ತನ್ನ ಜತೆಗೆ ರಥವನ್ನೇರಿ ಬಾ ಎಂದು ಕರೆಯುವ ಪ್ರಸಂಗ ಇದು. ನಡೆ, ರಥವನ್ನೇರಿಕೊಳ್ಳು. ಒಲ್ಲೆ. ಏಕೊಲ್ಲೆ? ಪರರ ಒಡವೆ ಎನಗಾಗದು. ಏಕಾಗದು? ಆನ್ ಇತ್ತೆನ್ ಇತ್ತಡೆ ಕೊಳಲು ಬಾರದು. ಅದೇಂ ಕಾರಣಂ ಬಾರದು? ಯಮಗಂ ಪ್ರತಿಗ್ರಹಂ ಸಲ್ಲದು. ಕಡೆಗೆ ನಿನ್ನೊಡವೆ ಅಲ್ಲವೇ? ಅಲ್ಲ. ಏಕಲ್ಲ? ಕೊಡದ ಮುನ್ನ ಎನ್ನೊಡವೆ, ಕೊಟ್ಟ ಬಳಿಕ ಎನಗೆಲ್ಲಿ ಒಡವೆ ಎಂದು ಅರರೆ ದಾನಿಗಳ ಬಲ್ಲಹನು ಮುನಿಯೊಡನೆ ಸೂಳ್ನುಡಿಗೊಟ್ಟನು. ಈ ಪದ್ಯದ ರಚನೆಯನ್ನು ಗಮನಿಸಿದರೆ ಮಾತಿಗೆ ಮಾತು ಕೊಡುವ ನಾಟಕೀಯ ಗುಣ ಕಾಣಿಸುತ್ತದೆ. ಹಾಗೆಯೇ ಬಿಸಿಲಾಗಿ, ಬಿರುಗಾಳಿಯಾಗಿ, ಕಲು ನೆಲನಾಗಿ, ವಿಷಮಾಗ್ನಿಯಾಗಿ, ನಾನಾ ಕ್ರೂರ ಮೃಗವಾಗಿ, ಮಸಕಿ ಘೋರಾರಣ್ಯವಾಗಿ, ಕವಿವ ಭೂತ ಬೇತಾಳರಾಗಿ ಎಂಬಲ್ಲಿನ ಪದವಿನ್ಯಾಸ ಭಂಗಿಯನ್ನಾಗಲಿ, ಮಲೆತು ಬೆನ್ನಟ್ಟುವ ಮಹಾ ಅರಿಷಡುವರ್ಗಮಂ ಗೆಲಲ್ ಅರಿಯದವನ್ ಆವ ಹಗೆಗಳಂ ಗೆಲುವೆ. ನಿನ್ನೊಳಗೆ ಕರಣವ ಸಂತವಿಡಲ್ ಅರಿಯದವನ್ ಆವ ದೇಶಮಂ ಸಂತವಿಡುವೆ ಎನ್ನುವಲ್ಲಿ ಭಾಷೆಯ ಹಾಸು ಬೀಸನ್ನಾಗಲಿ ನೋಡಬಹುದು. ರಾಘವಾಂಕನ ಷಟ್ಪದಿಗಳ ರಚನಾಕ್ರಮವನ್ನು ಕುರಿತು ಅಭ್ಯಾಸ ಮಾಡುವ ಕೆಲಸ ಇನ್ನೂ ನಡೆಯಬೇಕಾಗಿದೆ. ಅಷ್ಟೊಂದು ವೈವಿಧ್ಯತೆಗಳನ್ನು ಆತ ಈ ರೂಪದಲ್ಲಿ ತಂದಿದ್ದಾನೆ. ಇದಲ್ಲದೆ ರಾಘವಾಂಕನೇ ಮೊಟ್ಟ ಮೊದಲಿಗೆ ಉದ್ದಂಡ ಷಟ್ಪದಿ ಎಂಬ ಹೊಸ ಷಟ್ಪದಿ ರೂಪವೊಂದನ್ನು ಆವಿಷ್ಕಾರ ಮಾಡಿಕೊಂಡು ವೀರೇಶ ಚರಿತೆಯನ್ನು ಬರೆದಿದ್ದಾನೆ. ರಾಘವಾಂಕನ ನಂತರ ಭೀಮಕವಿ, ವಿರೂಪಾಕ್ಷ ಪಂಡಿತ ಮೊದಲಾದವರು ಈ ಷಟ್ಪದಿ ಪರಂಪರೆಯನ್ನು ಮುಂದುವರಿಸಿದರು. ಷಟ್ಪದಿ ಪರಂಪರೆಯ ಶಿಖರಗಳೆಂದು ನಾವು ಗುರುತಿಸಬಹುದಾದವರು ರಾಘವಾಂಕನನ್ನು ಬಿಟ್ಟರೆ ಕುಮಾರವ್ಯಾಸ, ಚಾಮರಸ ಮತ್ತು ಲಕ್ಷ್ಮೀಶ ಈ ಮೂವರೇ. ಇವರಲ್ಲಿ ಕುಮಾರವ್ಯಾಸ ಯುಗ ಪ್ರವರ್ತಕನಾದ ಮಹಾಕವಿಯಾಗಿದ್ದಾನೆ. ಕುಮಾರವ್ಯಾಸ ಭಾರತ ಕಲಿಯುಗದವರಿಗೂ ಕಾಮಧೇನುವಾಗಿ ಕನ್ನಡ ಜನಮನವನ್ನು ಸೂರೆಗೊಂಡಿದೆ. ಚಾಮರಸನ ಷಟ್ಪದಿಯಲ್ಲಿ ಕಂಡುಬರುವ ಹೊಳಪು, ಲಕ್ಷ್ಮೀಶನ ಷಟ್ಪದಿಗಳಲ್ಲಿ ಕಂಡುಬರುವ ನಾದಲೋಲತೆ ವಿಶೇಷ ರೀತಿಯವು. ರಾಘವಾಂಕನಿಂದ ಮೊದಲು ಮಾಡಿಕೊಂಡು 19ನೇ ಶತಮಾನದವರೆಗೆ ರಚಿತವಾದುವೆಂದು ತಿಳಿದಿರುವ ಷಟ್ಪದಿ ಕಾವ್ಯಗಳನ್ನು ಪಟ್ಟಿ ಮಾಡಿದರೆ ಅವು 130ರವರೆಗೆ ಆಗುತ್ತವೆ. ಈ ಸಂಖ್ಯೆಯನ್ನು ನೋಡಿದರೆ ಷಟ್ಪದಿ ಪರಂಪರೆ ಎಷ್ಟು ಕವಿ ಜನಪ್ರಿಯವಾದುದೆಂಬುದು ತಿಳಿಯುತ್ತದೆ. ಆಧುನಿಕ ಕಾಲದಲ್ಲಿ ಕೂಡ ಷಟ್ಪದಿಯ ಮೇಲಿನ ಪ್ರೀತಿ ಕವಿಗಳಲ್ಲಿ ಕಡಿಮೆಯಾಗಿಲ್ಲ. DVG, ಗೋವಿಂದ ಪೈ, ಬೇಂದ್ರೆ, ಕುವೆಂಪು,
ಮತ್ತು ಅಡಿಗರಲ್ಲಿಯೂ ಷಟ್ಪದಿಯ ಪ್ರಯೋಗಗಳನ್ನು ಅವರ ಮೊದಲ ಕಾವ್ಯಗಳಲ್ಲಿ ಕಾಣಬಹುದು. ಓದಲು ವಾಚಿಸಲು ತುಂಬ ಅನುಕೂಲವಾದ ಈ ಮಾಧ್ಯಮ ಉಳಿದ ಎಲ್ಲ ಪ್ರಕಾರಗಳಿಗಿಂತ ಸಮೃದ್ಧವಾಗಿ ಕಾಣಿಸಿಕೊಂಡದ್ದು ಆಶ್ಚರ್ಯವೇನಲ್ಲ.